ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲ ಶಾಂತೇಶ್ವರ ಮಠದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಜಯನಗರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಕಾನೂನು ಸೇವಾ ಸಮಿತಿ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಪೋಷಣೆ ಮಾಸಾಚರಣೆ ಸಂಯೋಜಕ ನಿಂಗರಾಜ್ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪೋಷಣೆ ಮಾಸಾಚರಣೆಯ ಉದ್ದೇಶ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಮಕ್ಕಳು ಹೆಚ್ಚು ಇರುವುದರಿಂದ ಹಾಗೂ ಅಪೌಷ್ಟಿಕ ಮಕ್ಕಳು ಹುಟ್ಟುತ್ತಿರುವುದರಿಂದ, ಹೆಣ್ಣು ಮಕ್ಕಳಲ್ಲಿ ಪೌಷ್ಟಿಕತೆಯ ಕೊರತೆ ಇರುವುದರಿಂದ ಇದನ್ನು ಹೋಗಲಾಡಿಸಲು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪರಿಸರ ಸಂರಕ್ಷಣೆ, ಆರೋಗ್ಯ ತಪಾಸಣೆ, ರಕ್ತಹೀನತೆ, ಜಲ ಸಂರಕ್ಷಣೆ, ಆರೋಗ್ಯಕರ ಜೀವನ ಶೈಲಿ, ಆಹಾರ ಪದ್ಧತಿಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಅರಸೀಕೆರೆಯ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುದರ್ಶನ್ ಮಾತನಾಡಿ, ಹೆಣ್ಣು ಮಕ್ಕಳಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು. 1 ವರ್ಷದಿಂದ 6 ವರ್ಷದವರೆಗಿನ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸಬೇಕು. ಅಲ್ಲಿ ಪೌಷ್ಟಿಕ ಆಹಾರ ಸಿಗುತ್ತದೆ. ಗರ್ಭಿಣಿಯರು ತಮಗೆ ಮತ್ತು ತಮಗೆ ಹುಟ್ಟುವ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳಿದರು. ಪಿಡಿಒ ಅಂಜಿನಪ್ಪ ಮಾತನಾಡಿ, ನಾವು ಬೆಳೆಯುವ ಪ್ರತಿಯೊಂದು ಬೆಳೆಗಳಿಗೆ ಔಷಧಿಯನ್ನು ಸಿಂಪಡಿಸುವುದರಿಂದ ಎಲ್ಲಾ ಪದಾರ್ಥಗಳು ವಿಷಪೂರಿತವಾಗಿರುತ್ತದೆ. ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಉತ್ತಮ ಆಹಾರ ನೀಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಸ್ವಚ್ಛತೆ ಹಾಗೂ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಧಾನ್ಯಗಳು, ತರಕಾರಿಗಳು, ತಿಂಡಿ ತಿನಿಸುಗಳನ್ನು ಪ್ರದರ್ಶನಕ್ಕೆ ಇಡಲಾಯಿತು. ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂಗನವಾಡಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಇನಾಯತುಲ್ಲಾ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಅಂಗನವಾಡಿ ಮೇಲ್ವಿಚಾರಕಿ ರತ್ನಮ್ಮ ಬಾರ್ಕಿ, ಗ್ರಾಮ ಪಂಚಾಯಿತಿ ಸದಸ್ಯ ಎಂ ಚಂದ್ರಪ್ಪ, ಆರೋಗ್ಯ ಇಲಾಖೆಯ ಗೌರಮ್ಮ, ಭುವನೇಶ್ವರಿ, ರೇಖಾ, ಶಿವಕುಮಾರ್, ಅಂಗನವಾಡಿ ಕಾರ್ಯಕರ್ತೆಯರಾದ ಅಧ್ಯಕ್ಷೆ ಬಸಮ್ಮ, ಅಂಗನವಾಡಿ ಕಾರ್ಯಕರ್ತೆಯರು, ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, KS News 24x7. ಪ್ರತಿ ತಿಂಗಳು ನಾವು ಏನು ಆಹಾರ ಕೊಡ್ತಾ ಇದೀವಲ್ಲ, ಆ ಆಹಾರದಿಂದ ಪೌಷ್ಟಿಕವಾಗಿ ಮಗು ಬೆಳೀತಿದೆ ಇಲ್ಲ ಅಂತೇಳಿ ನಾವು ಪ್ರತಿಯೊಂದು ಮಗುನು ನಮ್ಮ ಇಲಾಖೆ ಕಡೆಯಿಂದ ಎತ್ತರ ಮತ್ತು ತೂಕವನ್ನು ಹಾಕ್ತಾ ಇದೀವಿ. ನಾವು ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನಾವು ಎತ್ತರ ಪ್ರತಿ ತಿಂಗಳು ಹಾಕ್ಬೋದು, ಬಟ್ ಇದು ತೂಕನ ಪ್ರತಿ ತಿಂಗಳು ಹಾಕ್ತೀವಿ. ಎತ್ತರ ಮಾತ್ರ ನಾವು ಪ್ರತಿ ತಿಂಗಳು ಹಾಕಕ್ ಬರಲ್ಲ. ಯಾಕಂದ್ರೆ 1 ಸೆಂಟಿಮೀಟರ್ ಮಗು ಬೆಳಬೇಕಂದ್ರೆ 3 ತಿಂಗಳು ಅಥವಾ 6 ತಿಂಗಳು ಆಗುತ್ತೆ. ಆ ನಂತರ ನಾವು ಬೆಳವಣಿಗೆಯ ಮುಖಾಂತರ ಮತ್ತು ಮಕ್ಕಳು ಇವರಿಗೆ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅಂಗನವಾಡಿ ಫುಡ್ ಅಂತಾನೆ ಮಾಡಿರೋದು. ಇನ್ನ ಮೂರನೇ ಗ್ರೂಪ್ ಯಾವ್ದಂದ್ರೆ ನಾವು ರಿಪ್ರೊಡಕ್ಟಿವ್ ಗ್ರೂಪ್ ಆಫ್ ಪೀಪಲ್ ಅಂತ ಕರಿತೀವಿ, ವುಮೆನ್ಸ್ ಅಂತ ಕರಿತೀವಿ. ಅಂದ್ರೆ ವಯಸ್ಸಿಗೆ ಬಂದಿರೋರು, ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳು. ಅಂದ್ರೆ ಈ ವಯಸ್ಸು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 18 ರಿಂದ 33 ಅಥವಾ 35 ವರ್ಷವರೆಗಿನ ಹೆಣ್ಣು ಮಕ್ಕಳು. ಈ ಹೆಣ್ಣು ಮಕ್ಕಳಿಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗಿನ ಪೌಷ್ಟಿಕತೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ PCOD ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. PCOD ಅಂತ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ. ಇದು ನಿಮಗೆ ತುಂಬಾ ಜನ ಗೊತ್ತಿಲ್ಲ. ಬಟ್ ನಮ್ಮ ಭಾರತೀಯ ಹೆಣ್ಮಕ್ಳಲ್ಲಿ ಅರ್ಧ ಜನ ಹೆಣ್ಮಕ್ಳಿಗೆ ಮಕ್ಕಳು ಯಾಕಾಗಲ್ಲ ಅಂದ್ರೆ ಈ ಪ್ರಾಬ್ಲಮ್ ಇಂದ ಆಗಲ್ಲ, PCOD ಪ್ರಾಬ್ಲಮ್ ಇಂದ. ಇದನ್ನ ತಡೆಗಟ್ಟಕ್ಕೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನ್ ಗೊತ್ತಾ? ಆಹಾರ. ನಾವು ತೂಕವನ್ನ ಸಮತೋಲನದಲ್ಲಿ ಇಟ್ಕೋಬೇಕು. ಇದೇ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಇದನ್ನ ನೀವು ಯಾವ ಆಸ್ಪತ್ರೆಗೂ ಕಲಿಬೇಕಾಗಿಲ್ಲ, ನಿಮಗೆ ಯಾರು ಆಶಾ ಕಾರ್ಯಕರ್ತರು ಬಂದು ಹೇಳ್ಕೊಡ್ಬೇಕಾಗಿಲ್ಲ, ಯಾರು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನ ಯಾಕಂದ್ರೆ ಎಲ್ಲ ಬುದ್ಧಿ ಇರೋ ಮಹಿಳೆಯರೇ 18 ವರ್ಷ ಅಂತ ಅಂದ್ಮೇಲೆ ಅವರಿಗೆ PUC ವರೆಗೂ ಆಲ್ರೆಡಿ ವಿದ್ಯೆ ಸಿಕ್ಕಿರುತ್ತೆ, ಎಲ್ಲ ಸಿಕ್ಕಿರುತ್ತೆ. ನೀವು ಕರೆಕ್ಟ್ ಆಗಿ ಪೌಷ್ಟಿಕ ಆಹಾರವನ್ನ ಊಟ ಮಾಡಬೇಕು. ಇನ್ನ 4ನೇ ಗ್ರೂಪ್ ಇದು ಬಹಳ ಇಂಪಾರ್ಟೆಂಟ್. 4ನೇ ಗ್ರೂಪ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಗರ್ಭಿಣಿ ಮಹಿಳೆಯರು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಮಹಿಳೆ ಗರ್ಭಿಣಿ ಆದ ಕೂಡಲೇ ಅವಳ ಆರೋಗ್ಯದಲ್ಲಿ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಇರುತ್ತೆ. ಫಿಸಿಯಾಲಜಿಕಲ್ ಚೇಂಜಸ್ ಅಂದ್ರೆ ನಾರ್ಮಲ್ ಆಗಿ ಬಾಡಿ ರೆಸ್ಪಾಂಡ್ ಮಾಡೋದು, ಅದು
ತೂಕ ಜಾಸ್ತಿ ಆಗೋದಾಗಿರ್ಬೋದು. ಒಂದು ಮೂರನೇ ಟ್ರಿಮಿಸ್ಟರ್ ಅಂತ ಕರಿತೀವಿ ನಾವು. 38 ತಿಂಗಳು ತುಂಬಿದ್ಮೇಲೆ 7 ತಿಂಗಳು ತುಂಬಿದ್ಮೇಲೆ ಉಸಿರಾಟ ತೊಂದರೆ ಆಗಂತದ್ದು ಇವೆಲ್ಲ ನಾರ್ಮಲ್. ಇವೆಲ್ಲ ಅಂದ್ರೆ ಇದು ಬಾಡಿ ರೆಸ್ಪಾಂಡ್ ಮಾಡಿ ನಾನು ಪ್ರೆಗ್ನೆಂಟ್ ಆಗಿನಪ್ಪ, ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ಅವನ್ ಬಾಡಿ, ಆ ಹೆಣ್ಮಗಳು ಬಾಡಿ, ಅವನ್ ಮೆದುಳು ಹೆಂಗ್ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಕ್ಕೆ, ಅಂದ್ರೆ ನಮ್ಮ ಬಾಡಿನ ಕರೆಕ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ. ಇವಕ್ಕೆಲ್ಲ ಎದುರ್ಬೇಕಾಗಿಲ್ಲ. ಇದ್ರಲ್ಲೂ ಕೂಡ ನಾವು ಎಷ್ಟು ಪೌಷ್ಟಿಕತೆ ತಗೋಬೇಕು ಅಂದ್ರೆ ನಮ್ಮ ಪೌಷ್ಟಿಕತೆ ಜೊತೆಗೆ ನಾವು ಮಗುವಿನ ಪೌಷ್ಟಿಕತೆನೂ ಕೂಡ ನೋಡ್ಕೊಂತಿರ್ತೀವಿ. ಒಂದು ಗರ್ಭಿಣಿ ಮಹಿಳೆ ಅದು, ಇದು ನಿಮ್ಗೆ ಹೇಳ್ತಿರೋದು. ನಿಮ್ಮ ಪೌಷ್ಟಿಕತೆ ಜೊತೆಗೆ ನೀವು ನಿಮ್ಮ ಮಗುವಿನ ಪೌಷ್ಟಿಕತೆನೂ ಕೂಡ ನೋಡ್ಕೊಂತಿರ್ತೀವಿ. ಹಿಂಗಾಗಿ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡೈತೆ, ಏನ್ ಗೊತ್ತಾ, ಐರನ್ ಅಂಡ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ಅಂತ. ಇದು ಯಾಕಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇರ್ತವೆ ಇನ್ ದ ಸೆನ್ಸ್ ಆಗುತ್ತೆ ಅದು, ನೀವು ಐರನ್ ಫೋಲಿಕ್ ಆಸಿಡ್ ತಗೊಳ್ಳಿಲ್ಲ ಅಂದ್ರೆ. ಈಗ ಹೇಳ್ಬೋದು ತುಂಬಾ ಜನ ಹಳೆ ಕಾಲದವ್ರು ಇರ್ಬೋದು, ಅಜ್ಜಿ ಎಲ್ಲ ಪಾಯ್ಸನ್, ಎಲ್ಲ ಔಷಧಿ ಹೊಡೆದು ನಾವೇನ್ ಮಾಡ್ತೀವಿ ಅಂದ್ರೆ ಹಾರನ ಔಷಧಿ ಪಾಯ್ಸನ್ ಆಗಿ ತಿಂತಾ ಇದಾವೆ. ನಮಗೆ ಅದು ಗೊತ್ತಾಗದ ಹಾಗೆ ಎಲ್ಲ ಮಾಡ್ತಾ ಇದಾವೆ. ಮತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರದು ಮತ್ತು ಆಶಾ ಕಾರ್ಯಕರ್ತೆಯರದು ಬಹಳ ಮುಖ್ಯ ಪಾತ್ರ. ಮತ್ತು ಇದರ ಜೊತೆಗೆ ಸ್ವಚ್ಛತೆಯನ್ನು ಬಹಳ ಎಲ್ಲರೂ ಶ್ರದ್ಧೆಯಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಆರೋಗ್ಯದ ಮಹತ್ವ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ತಿಳ್ಕೊಬೇಕಾಗತ್ತೆ. ಏನಾದ್ರೆ ಇವತ್ತು ಆರಾಮಿಲ್ಲಪ್ಪ ಅಂದ್ರೆ ಏನಾಗಿದೆ ಅಂತೇಳಿ ಆದ ತಕ್ಷಣನೇ ನಾವು ಅದ್ರ ಬಗ್ಗೆ ಅರಿವನ್ನು ಮೂಡಿಸಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಮಕ್ಕಳ ಬಗ್ಗೆನೂ ತುಂಬ ಜಾಗ್ರತೆ ವಹಿಸ್ಬೇಕಂತ ಹೇಳಿ ನಮ್ಮೆಲ್ಲರಲ್ಲಿಯೂ ಕೇಳ್ಕೊಳ್ತಾ